ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ಟೆನ್ನಿಕೈಟ್ಗೆ ಸಂಬಂಧಪಟ್ಟಂಥ ಒಂದು ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ಟೆನ್ನಿಕೈಟ್ಗೆ ಸಂಬಂಧಪಟ್ಟಂಥ ಪಾರ್ಟ್ 1 ನಾನು ಮಾಡಿದ್ದೀನಿ. ಇದು ಪಾರ್ಟ್ 2 ಆಗಿರ್ತೈತಿ. ಯಾರೆಲ್ಲ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವಸಿದ್ಧತೆ ಮಾಡ್ಕೊಳ್ತಿದ್ದಾರೋ ಅವರು ಈ ಒಂದು ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಟೆನ್ನಿಕೈಟ್ ಒಂದು ಟಾಪಿಕಲ್ಲಿ ನಾವು ಹಿಂದೆ ಏನು ತಿಳ್ಕೊಂಡಿದ್ದೀವಿ ಅಂತಂದರೆ, ಟೆನ್ನಿಕೈಟ್ ಆಟದ ಒಂದು ಇತಿಹಾಸ, ಹಾಗೆ ಪ್ರಶಸ್ತಿಗಳು ಮತ್ತು ಗ್ರೂಪ್ಗಳು ಅಂದರೆ ತಂಡಗಳು ಯಾವ ಸಿಂಗಲ್ಸು ಡಬಲ್ಸು ಈ ರೀತಿ ಹೆಂಗಿರ್ತವೆ ಅಂತ ತಿಳ್ಕೊಂಡಿದ್ದೀವಿ. ಹಾಗೆ ಸರ್ವಿಸ್ ಸ್ಕಿಲ್ಗಳ ಬಗ್ಗೆ, ಅಂಕಣದ ಅಳತೆ ಮತ್ತು ಟೆನ್ನಿಕೈಟ್ನ ಸಾಮಾನ್ಯ ನಿಯಮಗಳು, ಇಷ್ಟೆಲ್ಲ ವಿಷಯಗಳ ಬಗ್ಗೆ ನಾವೇನು ಮಾಡಿದ್ದೀವಿ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಇದು ಅಂಕಣ ಕೂಡ ನೋಡಿದ್ದೀವಿ ನಾವು, ಟೆನ್ನಿಕೈಟ್ ಅಂಕಣದ ಒಂದು ಚಿತ್ರ ಕೂಡ ನೋಡಿದ್ದೀವಿ. ಹಾಗೆ ಫಾಲ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಸ್ಕೋರಿಂಗು, ಈ ಎಲ್ಲ ವಿಷಯಗಳ ಕುರಿತು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ನಾವು ಏನು ಮಾಡೋಣ ಅಂತಂದರೆ, ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಹೊಸ ಸೇರ್ಪಡೆ, ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಏನು ಟೆನ್ನಿಕೈಟ್ ಆಟದಲ್ಲಿ ಹೊಸದಾಗಿ ಸೇರ್ಪಡೆ ಮಾಡಿದ್ರು ಅಂಥೇಳಿ ತಿಳ್ಕೊಳ್ಳೋಣ. ಹಾಗೆ ಇನ್ನಿತರ ವಿಷಯಗಳು ಕೂಡ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಹೊಸ ಸೇರ್ಪಡೆ 1/4/2007 ಅಂತಾರಾಷ್ಟ್ರೀಯ ಟೆನ್ನಿಕೈಟ್ ಮಂಡಳಿ ಏನು ಮಾಡ್ತೈತೆ ಅಂದರೆ, ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಈ ಕೆಳಗಿನಂತೆ ನಡೆಸ್ತೈತೆ. ಟೆನ್ನಿಕೈಟ್ ಕೈಯಿಂದ ಏನಾದರೂ ಬಿಡುಗಡೆಯಾದರೆ, ಟೆನ್ನಿಕೈಟ್ ಏನಾದರೂ ನಾವು ಹಾಕಿನ ಮೇಲೆ ಅದು ಏನಾದರೂ ಮೇಲ್ಭಾಗಕ್ಕೆ ಚಿಮ್ಮಬೇಕು. ಏನಾದರೂ ಟೆನ್ನಿಕೈಟ್ ಆಟವನ್ನು ನಾವು ಕೈಯಿಂದ ಬಿಟ್ಟ ಮೇಲೆ ಅದೇನು ಮಾಡಬೇಕಂತೆ, ಮೇಲ್ಭಾಗಕ್ಕೆ ಹೋಗಿ ಚಿಮ್ಮಬೇಕು. ಆಮೇಲೆ ಆಟ ಅಂಕದ ಬದಲು 20 ನಿಮಿಷಗಳಿಗೆ ಏನು ಮಾಡಬೇಕು, ನಿಗದಿಪಡಿಸಬೇಕು. ಅಂಕದ ಬದಲು ಏನು ಮಾಡಬೇಕು, ಇದು ಟೈಮಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಟೈಮಿಗೆ ಅಂದರೆ 20 ನಿಮಿಷಕ್ಕೆ ಏನು ಮಾಡಬೇಕು, ನಿಗದಿ ಮಾಡಬೇಕಂತ ಹೇಳ್ತಾ ಇದ್ದಾರೆ. 10 ನಿಮಿಷಕ್ಕೆ ಅಂಕಣವನ್ನು ಬದಲಾಯಿಸಬೇಕಂತೇಳಿ ಸೂಚನೆ ಮಾಡಬೇಕು. 20 ನಿಮಿಷದಲ್ಲಿ 10 ನಿಮಿಷಕ್ಕೆ ಒಂದು ಸರಿ ಏನು ಮಾಡಬೇಕು, ನಾವು ಅಂಕಣವನ್ನು ಬದಲಾಯಿಸಬೇಕು. 20 ನಿಮಿಷಗಳಲ್ಲಿ ಹೆಚ್ಚು ಅಂಕ ಯಾರು ಗಳಿಸ್ತಾರೋ ಆ ಒಂದು ತಂಡಕ್ಕೆ ಏನಂತೀವಿ, ತಂಡ ವಿಜೇತ ಅಂಥೇಳಿ ಘೋಷಣೆ ಮಾಡ್ತೀವಿ. ಒಂದೊಮ್ಮೆ 20 ನಿಮಿಷಗಳಲ್ಲಿ ಅಂಕ ಏನಾದರೂ ಸಮವಾದರೆ, 20 ನಿಮಿಷ ಆಟ ಆಡಿದ ಮೇಲೆ ಅಲ್ಲಿ ಏನಾದರೂ ಅಂಕಗಳು ಸಮವಾದರೆ ಅಲ್ಲಿ 5+5 ನಿಮಿಷಗಳ ಅಂಕಣ ಏನು ಮಾಡಬೇಕು, ಬದಲಿಸುವಿಕೆಯೊಂದಿಗೆ ಮತ್ತೇನು ಮಾಡಬೇಕು, ಆಡಬೇಕು. ಒಂದೊಮ್ಮೆ ಅಲ್ಲಿಯೂ ಏನಾದರೂ ಸಮವಾಗಿದ್ದರೆ, ಅಲ್ಲಿ ಕೂಡ ಏನಾದರೂ ಸಮ ಆಗಿದ್ದರೆ ನಂತರದ ಒಂದು ಮೊದಲ ಅಂಕ ಯಾರು ಗಳಿಸಿರ್ತಾರೋ ಅವ್ರು ಏನು ಮಾಡಬೇಕು, ವಿಜೇತರು ಅಂತೇಳಿ ಘೋಷಿಸಬೇಕು. ನೋಡಿರಿ, ತಂಡ ಏನಾದರೂ 20 ನಿಮಿಷದಲ್ಲಿ ಅಂಕಗಳು ಸಮವಾದರೆ, ಅಂದರೆ 20 ನಿಮಿಷ ಆಟದಲ್ಲಿ ಏನಾದರೂ ಅಂಕಗಳು ಸಮ ಆದರೂ ಅಂದರೆ ಅವ್ರಿಗೆ ನೋಡಬೇಕು, ತಲಗೊಂದು ತಂಡಕ್ಕೆ 5 ನಿಮಿಷಗಳಲ್ಲಿ ಏನು ಮಾಡಬೇಕು, ಅಂಕಣವನ್ನು ಬದಲಾಯಿಸುವಂತೆ ಅವಕಾಶ ಕೊಡಬೇಕು. ಒಂದೊಮ್ಮೆ ಅಲ್ಲಿಯೂ ಕೂಡ ಏನಾದರೂ ಸಮ ಆದರೆ, ಏನು ಮಾಡಬೇಕಂದ್ರೆ ಮೊದಲ ಅಂಕ ಗಳಿಸಿದವರನ್ನು ವಿಜೇತ ಅಂತೇಳಿ ಘೋಷಿಸಬೇಕು. ಸಮಬಲವಾದಲ್ಲಿ ಅಂದರೆ ಮತ್ತೊಮ್ಮೆ ಅದು 5 ನಿಮಿಷ ಕೊಟ್ಟಿರ್ತೀವಲ್ಲ, ಅಲ್ಲಿಯೂ ಕೂಡ ಏನಾದರೂ ಸಮ ಆಗಿದ್ರೆ ಏನು ಮಾಡಬೇಕಂದ್ರೆ, ಒಂದೊಮ್ಮೆ ಅಲ್ಲಿಯೂ ಕೂಡ ಸಮ ಆದರೆ ಅಥವಾ ಬಲವಾದಲ್ಲಿ ನಂತರದ ಮೊದಲ ಅಂಕ ಯಾರು ಗಳಿಸ್ತಾರೋ ಅವರಿಗೆ ಏನಂತೀವಿ, ವಿಜೇತರು ಅಂತೇಳಿ ಘೋಷಣೆ ಮಾಡ್ತೀವಿ. ಇವೆಲ್ಲ ಹೊಸ ನಿಯಮಗಳು. ಆಟಗಾರರು ಡೈವ್ ಮಾಡಿ ಟೆನ್ನಿಕೈಟ್ ಏನಾದರೂ ಹಿಡಿಯಬಹುದು. ಏನು ಮಾಡೋದು, ಆಟಗಾರರು ಡೈವ್ ಮಾಡಿ ಟೆನ್ನಿಕೈಟಲ್ಲಿ ಹಿಡಿಬಹುದು. ಆದರೆ ಮೊದಲಿನ ನಿಯಮದಂತೆ ಕಾಯಿಟ್ ಏನು ಮಾಡಬೇಕು, ಹಿಂದಿರುಗಿಸಬೇಕು. ಆಟಗಾರರು ಡೈವ್ ಮಾಡಿ ಟೆನ್ನಿಕೈಟನ್ನು ಹಿಡಿಬಹುದು, ಟೆನ್ನಿಕೈಟನ್ನು ಹಿಡ್ಕೋಬೋದು ಡೈವ್ ಮಾಡಿ. ಆದರೆ ಮೊದಲನೇ ನಿಯಮದಂತೆ ಏನು ಮಾಡಬೇಕು, ಇಲ್ಲಿ ಕಾಯಿಟನ್ನು ಹಿಂದಿರುಗಿಸಲೇಬೇಕು. ಅವ್ರು ಕಳಿಸಿದ ಮೇಲೆ ನಾವು ಅದಕ್ಕೆ ಏನು ಮಾಡಬೇಕು, ಹಿಂತಿರುಗಿಸಿ ಆ ಟೆನ್ನಿಕೈಟನ್ನು ಕಳಿಸ್ಬೇಕು. ಕಾರಣ ಆಟವನ್ನು ಏನಾಗ್ತದೆ ಈ ರೀತಿ ಮಾಡೋದ್ರಿಂದ ಅಂದರೆ ರೋಚಕವಾಗಿಸಿ, ಇನ್ನೊಂದು ಮನೋರಂಜನೆಗೋಸ್ಕರ ಅಂದರೆ ಇನ್ನಷ್ಟು ಅಟ್ರ್ಯಾಕ್ಷನ್ ಮಾಡ್ಲಿಕ್ಕೆ ಏನಾಗ್ತೈತಿ, ಇದು ಹೆಲ್ಪ್ ಆಗ್ತೈತಿ. ಬಲೆಯ ಎತ್ತರೆ ಅಂಕಣದ ಮಧ್ಯಭಾಗದಲ್ಲಿ, ಅಂಕಣದ ಮಧ್ಯಭಾಗದಲ್ಲಿ ಅದು ಎಷ್ಟಿರಬೇಕಂದ್ರೆ 1.65 ಮೀಟರ್ ಇರಬೇಕು ಅಂತ ಏನು ಮಾಡ್ತಾರೆ, ನಿರ್ದೇಶನ ಮಾಡ್ತಾರೆ. ಅಂಕಣದ ಅಳತೆ ಇಂಡಿಯನ್ ಟೆನ್ನಿಕೈಟ್ ನಿಯಮದಂತೆ ಇರಬೇಕು. ಆದರೆ ಸಿಂಗಲ್ಸ್ಗೆ ಎಷ್ಟಿರಬೇಕು, 12.20 ಮೀಟರ್ ಉದ್ದ ಇದ್ದರೆ 4.60 ಮೀಟರ್ ಇರಬೇಕು, ಅಗಲ ಇರಬೇಕು. ಇಲ್ಲಿ ಡಬಲ್ಸಲ್ಲಿ ಇಲ್ಲಿ ಕೂಡ ಸೇಮ್ 12 ಮೀಟರ್ 0.20 ಮೀಟರ್ ಉದ್ದ ಇರಬೇಕು, 5.50 ಮೀಟರ್ ಅಗಲ ಇರಬೇಕು. ಕಾಯಿಟ್ ನೋಡಿ ನಿಯಮ 4ರಂತೆ ಇಲ್ಲಿ ಕೂಡ ಇರಬೇಕು.
ನಿಯಮ 4 ಇರಬೇಕು ಅಂದರೆ 4 ನಿಯಮಗಳು ಏನು ನೋಡಿದ್ವಿ ನಾವು. ಅಲ್ಲೇನು ಮಾಡಿದ್ವಿ ಅಂದರೆ ಒಂದು ತಂಡಕ್ಕೆ 5 ಸರ್ವಿಸ್ಗಳನ್ನು ಕೊಡ್ತಿದ್ವಿ. ಒಂದು ತಂಡಕ್ಕೆ 5 ಸರ್ವಿಸನ್ನು ಕೊಡ್ತೀವಿ. ಒಂದು ಸರಿ ಬಲಭಾಗದಿಂದ ಮಾಡ್ತೀವಿ, ಒಂದು ಸರಿ ಎಡಭಾಗದಿಂದ ಮಾಡಬೇಕು. ಈ ರೀತಿ ಕೊಡ್ತೀವಿ. 5 ಸರ್ವಿಸಲ್ಲಿ ಏನಾದರೂ ಸಮ ಆಗಿದ್ರೆ ಏನು ಮಾಡ್ತಿದ್ದೀವಿ ಅಲ್ಲಿ ಇನ್ನೊಂದು ಸಲ ಒಂದು ತಂಡಕ್ಕೆ ಒಂದೊಂದು ಸರ್ವಿಸನ್ನು ಕೊಡ್ತೀವಿ. ಆ ಒಂದು ನಿಯಮದಂತೆ ಇಲ್ಲಿ ಕೂಡ ಆಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಕ್ರೀಡಾಧಿಕಾರಿಗಳಿಗೆ ಆಟಗಾರರಿಗೆ ಗಾಯಗಳುಂಟಾದಾಗ ನೋಡಿರಿ, ಕ್ರೀಡಾಧಿಕಾರಿಗಳಿಗೆ ಕೊಡ್ತಾರೆ ಇದು. ಆಟಗಾರರಿಗೆ ಏನಾದರೂ ಗಾಯ ಆಗಿದ್ದರೆ 5 ನಿಮಿಷಗಳವರೆಗೆ ನೋಡಬೇಕು ವೈದ್ಯಕೀಯ ಸೌಲಭ್ಯವನ್ನು ಒದಗಿಸುವಂಥ ಒಂದು ಸಮಯ ಕೂಡ ನೀಡಬೇಕು. ಅದು ಎಲ್ಲಿ ಕೌಂಟ್ ಆಗ್ತೈತೆ ಅಂದರೆ ಅದು 20 ನಿಮಿಷದ ಆಟ ಇರ್ತದಲ್ಲ, ಆ ಒಂದು 5 ನಿಮಿಷ ಅಲ್ಲೇ ಅದು ಕೌಂಟ್ ಆಗ್ತೈತೆ. 5 ನಿಮಿಷ ಒಳಗೆ ಆಟಗಾರ ಆಡಲು ಏನಾದರೂ ಸಮರ್ಥನಾಗದಿದ್ದಲ್ಲಿ ಸೆಟ್ ಎದುರಾಳಿಗೆ ಏನು ಮಾಡ್ತಾರೆ, ಬಿಟ್ಕೊಡ್ಬೇಕಾಗ್ತೈತೆ. ಅವರೇ ವಿಜಯ ಆದಂಗೆ ಆಗ್ತೈತೆ. ನಿನ್ನೆ ನಾವು ಇಂಡಿಯನ್ಸ್ ಅಂದರೆ ಟೆನ್ನಿಸ್ ಕಟ್ಟಲ್ಲೂ ಅದೇ ರೀತಿ ನೋಡಿದ್ವಿ. ಅಲ್ಲಿ ಏನು ಮಾಡ್ತಾರೆ, 3 ನಿಮಿಷಗಳ ಒಂದು ವಿಶ್ರಾಂತಿ ಕೊಡ್ತಾಯಿದ್ರು. ಆ 3 ನಿಮಿಷಗಳಲ್ಲಿ ಏನಾದರೂ ಒಂದು ಚೇತರಿಕೆ ಆಗಲಿಲ್ಲ ಅಂದರೆ ಅಲ್ಲೇನು ಮಾಡ್ತಿದ್ರು, ಎದುರಾಳಿ ತಂಡಕ್ಕೆ ವಿಜಯಿ ಅಂತೇಳಿ ಘೋಷಿಸ್ತಾಯಿದ್ರು. ಇದೇ ರೀತಿ ಅಂತಾರಾಷ್ಟ್ರೀಯ ಪಂದ್ಯಾಟದಲ್ಲಿ ಕೂಡ 5 ನಿಮಿಷಗಳವರೆಗೆ ಏನು ಮಾಡ್ತಾರೆ, ಸೌಲಭ್ಯವನ್ನು ಅಂದರೆ ಅವರಿಗೆ ಸಮಯಾವಕಾಶ ಕೊಡ್ತಾರೆ. ಆವಾಗೇನು ಚೇತರಿಕೆ ಆಗಲಿಲ್ಲ ಅಂದರೆ ಅವ್ರಿಗೆ ಇಲ್ಲಿ ಕೂಡ ಏನು ಮಾಡಬೇಕಾಗ್ತೈತೆ, ಎದುರಾಳಿ ತಂಡಕ್ಕೆ ನಾವೇನು ಮಾಡಬೇಕಾಗ್ತದೆ, ಸೆಟ್ಟು ಬಿಟ್ಕೊಳ್ಬೇಕು. ಯಾವುದೇ ರೀತಿಯ ಆಕಸ್ಮಿಕ ಅಡಚಣೆಗಳು ಉಂಟಾದಾಗ, ಯಾವುದೇ ರೀತಿ ಮಳೆ ಬರ್ಬೋದು, ಯಾವುದಾದ್ರೂ ನೈಸರ್ಗಿಕವಾಗಿ ಏನಾದರೂ ಆಕಸ್ಮಿಕ ಅಡಚಣೆಗಳು ಉಂಟಾದಾಗ ಈ ಕೆಳಗಡೆ ನಿಯಮಗಳನ್ನು ಅನುಸರಿಸಬೇಕು. ಮೊದಲ ಅರ್ಧದಲ್ಲಿ ಅಂದರೆ ಫಸ್ಟ್ ಇನ್ನಿಂಗ್ಸಲ್ಲಿ 10 ನಿಮಿಷದ ತನಕ ಯಾವುದೇ ರೀತಿಯ ಅಡಚಣೆಗಳು ಉಂಟಾದಲ್ಲಿ 10 ನಿಮಿಷ ಅಂದರೆ ಮೊದಲು ಫಸ್ಟಿಗೆ ಆಡಿಸೋದ್ರಲ್ಲಿ ಏನಾದರೂ ಅಡಚಣೆಗಳು ಉಂಟಾದವು ಅಂದರೆ ಅಲ್ಲೇನು ಮಾಡಬೇಕು, ಮರು ಪಂದ್ಯ ಆಡಿಸ್ಬೇಕು. ಯಾಕೆಂದರೆ ಸ್ಟಾರ್ಟಾಗಿನ 10 ನಿಮಿಷ ಆಗಿರ್ತೈತೆ ಅಷ್ಟೇ, ಅದಕ್ಕೋಸ್ಕರ ಅಲ್ಲಿ ಮರು ಪಂದ್ಯವನ್ನು ಆಡಿಸ್ಬೋದು. ಎರಡನೇ ಅರ್ಧದಲ್ಲಿ ಅಂದರೆ ಎರಡನೇ ಸರಿ ಆಡಿಸುವಾಗ ಈ ರೀತಿ ಏನಾದರೂ ಅಡಚಣೆ ಆದರೆ ಅಂದರೆ ಯಾವುದೇ ಆಕಸ್ಮಿಕ ಅಡಚಣೆ ಉಂಟಾದರೆ ಮೊದಲ ಅರ್ಧದಲ್ಲಿ ಅಂಕದೊಂದಿಗೆ ಏನು ಮಾಡಬೇಕು, ಮರು ಪ್ರಾರಂಭಿಸಬೇಕು. ಇಲ್ಲಿ ಏನು ಪಂದ್ಯ ಪ್ರಾರಂಭ ಅಂದರೆ ಮರು ಪಂದ್ಯ ಆಡಿಸಂಗಿಲ್ಲ. ಇಲ್ಲಿ ಮೊದಲಿಂದ ಏನು ಆಡಿಸ್ತಾರೋ ಅಲ್ಲಿಂದೇ ಇದು ಕಂಟಿನ್ಯೂ ಆಗಿ ಮಾಡ್ಕೋಬೇಕು. ಅಂಕಣ ಅಥವಾ ಆಟದ ಸಲಕರಣೆಗಳು. ಇಲ್ಲಿ ಅಂಕಣ ಮತ್ತು ಆಟದ ಸಲಕರಣೆಗಳು ಹೆಂಗಿರ್ತಾವೆ ನೋಡ್ರಿ. ಇಲ್ಲಿ ಡಬಲ್ಸ್ ಅಂಕಣ ಅಂದರೆ ಇಲ್ಲಿ ನೋಡ್ರಿ, ಇಬ್ಬರು ಆಟಗಾರರಿದ್ದಾರೆ. ಇಲ್ಲಿ ಇವ್ರದ್ದು 12.20 ಮೀಟರ್ ಉದ್ದ ಇರ್ತೈತೆ, 5.50 ಮೀಟರ್ ಏನಿರ್ತೈತೆ ಅಗಲ ಇರ್ತೈತೆ. ಇಲ್ಲಿ ಸೆಂಟ್ರಲ್ ಲೈನ್ ಎಷ್ಟಿರ್ತದೆ ಅಂದರೆ 6.10 ಮೀಟರ್ ಸೆಂಟ್ರಲ್ ಲೈನ್ ಆಗಿ ಹಾಕಿರ್ತಾರೆ. ಇಲ್ಲಿ ಸಿಂಗಲ್ಸ್ ಅಂಕಣ ಇಲ್ಲಿ 12.20 ಮೀಟರ್ ಉದ್ದ ಇರ್ತೈತೆ, 4.60 ಮೀಟರ್ ಅಗಲ ಇರ್ತೈತೆ. ಇಲ್ಲಿ ಕೂಡ ಏನು ಮಾಡ್ತಾರೆ, ಮಧ್ಯಗಿರಿ ಎಷ್ಟಿರ್ತದೆ ಅಂದರೆ ಸೇಮ್ ಇರ್ತೈತೆ. ಇಲ್ಲಿ ಅಗಲ ಮಾತ್ರ ಡಿಫ್ರೆನ್ಸ್ ಇದೆ ನೋಡಿರಿ, ಅಗಲ ಮಾತ್ರ ಡಿಫ್ರೆನ್ಸ್ ಮೆಜರ್ಮೆಂಟ್, ಮಿಕ್ಕಿದೆಲ್ಲ ಸೇಮ್ ಇದೆ. ಸೆಂಟ್ರಲ್ ಲೈನ್ ಮತ್ತು 6.10 ಮೀಟರ್ ಮಧ್ಯಗಿರಿನ ಇಲ್ಲೂ ಕೂಡ ಹಾಕಿರ್ತಾರೆ. ನ್ಯೂಟ್ರಲ್ ವಲಯ. ಈ ನ್ಯೂಟ್ರಲ್ ವಲಯ ಅಂದರೆ ನೋಡಿರಿ, ಈ ಹಿಂದಿನ ನಿಯಮದಂತೆ ಡೆಡ್ ಅಂಕಣವೇ ನ್ಯೂಟ್ರಲ್ ವಲಯ ಅಂತೇಳಿ ನಾವು ತಿಳಿಸ್ತೀವಿ. ಇದರಿಂದ ಎಲ್ಲ ನಿಯಮಗಳು ನೋಡ್ಕೊಂಡಿದ್ದೀವಲ್ಲ. ಡೆಡ್ ಅಂಕಣ ಅಂತಂದರೆ ನ್ಯೂಟ್ರಲ್ ವಲಯ ಅಂದರೆ ಡೆಡ್ ಅಂಕಣವೇನಂತೀವಿ ನ್ಯೂಟ್ರಲ್ ವಲಯ ಅಂತೇಳಿ ಕರಿತೀವಿ. ಇಲ್ಲಿ ನ್ಯೂಟ್ರಲ್ ಅಂದರೆ ತಟಸ್ಥವಾಗಿರ್ತೈತಿ ಅಂತ ಅರ್ಥ. ಅಂದರೆ ಎರಡು ಕಡೆ ಇದು ಕೆಲಸ ಮಾಡೋದಿಲ್ಲ ಈ ರೀತಿ, ಅದಕ್ಕೇನಂತೀವಿ ನ್ಯೂಟ್ರಲ್ ವಲಯ ಅಂಥೇಳಿ ಕರಿತೀವಿ. ಏನು ನಿರ್ಜೀವಿ ವಲಯ ಇರ್ತೈತಲ್ಲ ಅದಕ್ಕೇನಂತೀವಿ ಡೆಡ್ ಅಂಕಣ ಇರ್ತೈತೆ, ಅದಕ್ಕೆ ಡೆಡ್ ಅಂಕಣ ಅಂತೇಳಿ ಕರಿತೀವಿ. ಅದಕ್ಕೆ ನ್ಯೂಟ್ರಲ್ ವಲಯ ಅಂಥೇಳಿ ಏನಂತಾರೆ ಕರೀತಾರೆ. ಅದಕ್ಕೆ ಆಟದ ವಲಯ. ಈ ಹಿಂದಿನ ನಿಯಮದಂತೆ ಇಲ್ಲಿ ಆಟದ ವಲಯ ಇರ್ತೈತಿ. ಅಂದರೆ ಹಿಂದೆ ಏನೇನೇನು ಆಡಿದ್ದೀವಲ್ಲ ಇಂಡಿಯನ್ ಒಂದು ನಿಯಮದ ಪ್ರಕಾರ ಆ ಒಂದು ನಿಯಮಗಳು ಇಲ್ಲಿ ಇರ್ತವೆ. ಹಾಗಾದರೆ ಸುರಕ್ಷಿತ ವಲಯ. ಆಟದ ಅಂಕಣದ ಹೊರಭಾಗದಲ್ಲಿ ಹಾಕಿರುವಂತಹ 2 ಮೀಟರ್ ಸುತ್ತಳತೆಯ ಸ್ಥಳವನ್ನು ಸುರಕ್ಷಿತ ವಲಯ ಅಂತ ಕರಿತೀವಿ. ಇದೆಲ್ಲ ನೀವು ಹಿಂದಿನ ತರಗತಿ ನೋಡಿದ್ರೆ ಮಾತ್ರ ಅರ್ಥ ಆಗ್ತೈತೆ. ಹಿಂದಿನ ನಿಯಮದಂತೆ ಈ ಆಟದ ವಲಯ ಇರ್ತೈತಿ ಅಂತಂದರೆ ಹಿಂದೆ ಏನು ತಿಳ್ಕೊಂಡಿದ್ದೀವಿ ಆ ಒಂದು ನಿಯಮದ ಪ್ರಕಾರನೇ ಇಲ್ಲಿ ಕೂಡ ಒಂದು ಆಟದ ಅಂಕಣ ಇರ್ತೈತೆ. ಅಲ್ಲಿ ಭಾರತದ ಇಂಡಿಯನ್ ಒಂದು ಟೆನ್ನಿಕೆಟ್ ನಿಯಮದ ಪ್ರಕಾರ ನಾವು ನಿಯಮಗಳನ್ನು ನೋಡಿದ್ದೀವಿ ಹಿಂದಿನ ತರಗತಿಯಲ್ಲಿ. ಆ ಒಂದು ನಿಯಮಗಳು ಫಸ್ಟ್ ಓದ್ಕೊಳ್ರಿ, ಆ ಒಂದು ನಿಯಮಗಳು ಇಲ್ಲಿ ಅನ್ವಯ ಮಾಡ್ಕೊಳ್ಬೇಕು ನಾವು. ಇಲ್ಲಿ ಸುರಕ್ಷಿತ ವಲಯ ನೋಡಿರಿ, ಆಟದ ಅಂಕಣದ ಹೊರಭಾಗದಲ್ಲಿ ಹಾಕಿರುವಂತಹ 2 ಮೀಟರ್ ಸುತ್ತಳತೆಯ ಸ್ಥಳವನ್ನು ಅಂತೀವಿ ಸುರಕ್ಷಿತ ವಲಯ ಅಂತೇಳಿ ಕರಿತೀವಿ. ಆಟದ ಅಂಕಣ ಈ ರೀತಿ ಆಟದ ಅಂಕಣ ಇದೆ ಅಂದರೆ ಅದ್ರ ಹಿಂದ್ಗಡೆ ಏನು ಮಾಡ್ತೀವಿ ನಾವು 2 ಮೀಟರು ಸುತ್ತಳತೆ ಇರುವಂಥ ಒಂದು ಸ್ಥಳವನ್ನು ಹಾಕ್ತೀವಿ. ಅದಕ್ಕೇನಂತೀವಿ ಅಂದರೆ ಸುರಕ್ಷಿತ ವಲಯ. ಅಂದರೆ ಆ ಒಂದು ಗ್ರೌಂಡಲ್ಲಿ ಯಾರು ಬರಬಾರ್ದು ಅಂತ ಅರ್ಥ. ಎಲ್ಲ ಪ್ರತಿಯೊಂದು ಅಂಕಣದ ಸುತ್ತಲೂ ಹಾಕಿರ್ತಾರೆ ಈ ರೀತಿ. ಈಗ ಅಂಕಣದ ಸಿದ್ಧತೆ. ಅಂಕಣನ ಯಾವ ರೀತಿ ಸಿದ್ಧ ಮಾಡ್ಕೋಬೇಕು ಅಂತೇಳಿ ನೋಡಿರಿ.
ಅಂಕಣದ ಮೇಲ್ಭಾಗ ಚುರುಕಿನ ಓಡಾಡೋಕ್ಕೆ ಮತ್ತು ಯಾವುದೇ ಗಾಯಗಳಾಗದಂತೆ ನುಣುಪಿನಿಂದ ನಾವೇನು ಮಾಡಬೇಕು ರೆಡಿ ಮಾಡ್ಬೇಕು. ಅಂದರೆ ನೈಸ್ ಆಗಿರ್ಬೇಕು, ಯಾಕಂದರೆ ಆಟ ಟೈಮಕ್ಕೆ ಏನು ಚುಚ್ಚೋದಾಗಲಿ ಒತ್ತೋದಾಗಲಿ ಆಗಿರಬಾರ್ದಲ್ಲಿ. ಸ್ಥಳ ಹೆಂಗಿರ್ಬೇಕಂದ್ರೆ ಅದು ಒಳಾಂಗಣ ಅಥವಾ ಹೊರಾಂಗಣದಲ್ಲಿ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳು ಸಂಘಟಿಸ್ಬೋದು. ಇದು ಒಳಾಂಗಣ, ಆ ಸ್ಥಳ ಹೊರಾಂಗಣ ಆದರೂ ಓಕೆ ಆಗಿರಬೇಕು, ಒಳಾಂಗಣ ಆದರೂ ಭೀ ಓಕೆ ಇರಬೇಕು. ಒಂದೆರಡು ಒಂದು ಕ್ರೀಡೆಗೆ ಸೂಕ್ತವಾಗಿರುವಂಥ ಒಂದು ಸ್ಥಳ ಆಯ್ಕೆ ಮಾಡ್ಕೋಬೇಕು. ಹೊನಲು ಬೆಳಕಿನ ವ್ಯವಸ್ಥೆ, ಅಂದರೆ ಅಂತಾರಾಷ್ಟ್ರೀಯ ಟೆನ್ನಿಕೈಟ್ ಪಂದ್ಯಾವಳಿ ಅವಶ್ಯವಿದ್ದಲ್ಲಿ ಹೊನಲು ಬೆಳಕಿನ ವ್ಯವಸ್ಥೆಯೊಂದಿಗೂ ನಡೆಸ್ಬೋದು. ಅಂದರೆ ಸಾಯಂಕಾಲ ಕೂಡ ನಾವೇನು ಮಾಡ್ಬೋದು, ನೈಟಲ್ಲಿ ಕೂಡ ಈ ಒಂದು ಗೇಮ್ಸನ್ನು ಆಡಿಸುವಂತಹ ವ್ಯವಸ್ಥೆಯಲ್ಲಿ ಇರಬೇಕು. ಬಲೆ ನೋಡಿರಿ, ಬಲೆಯ ಎತ್ತರ, ಇಲ್ಲಿ ಬಲೆಯ ಎತ್ತರ ಎಷ್ಟಿರಬೇಕು ಅಂತಾರಾಷ್ಟ್ರೀಯ ಒಂದು ನಿಯಮಗಳ ಪ್ರಕಾರ ಅಂತಂದರೆ 1.65 ಮೀಟರ್ ಇರಬೇಕು. ಎಷ್ಟಿರಬೇಕು? 1.65 ಮೀಟರ್ ಇರಬೇಕು. ಸೆಂಟಿಮೀಟರ್ ಅಲ್ಲ, 65 ಮೀಟರ್. ಹಾಗಾದರೆ ರಿಂಗ್ ನೋಡಿರಿ, ಭಾರತೀಯ ಟೆನ್ನಿಕೈಟ್ ಮಂಡಳಿಯ ಅನುಸಾರದಂತೆ ಈ ಒಂದು ರಿಂಗ್ ಇರಬೇಕು. ಅದು ಹೆಂಗಿತ್ತು ಭಾರತೀಯ ಟೆನ್ನಿಕೈಟ್ ಮಂಡಳಿಯ ಒಂದು ರಿಂಗ್ ಯಾವ ರೀತಿ ಇತ್ತು ಅಂತಂದರೆ, ಅಲ್ಲೇನು ಹೇಳಿತಂದರೆ 10 ಸೆಂಟಿಮೀಟರ್ ರಿಂಗ್ನ ಒಳಗಿನ ಅಂತರ ಇರಬೇಕು, ಹೊರಗಿನ ಅಂತರ ಒಂದು 16 ಸೆಂಟಿಮೀಟರ್ ಇರಬೇಕು. ರಿಂಗಿನ ದಪ್ಪ ಬಂದುಬಿಟ್ಟು 3 ಸೆಂಟಿಮೀಟರ್ ಇರಬೇಕು. ಅದ್ರ ತೂಕ ಬಂದುಬಿಟ್ಟು 7ರಿಂದ 9 ಔನ್ಸ್ ಇರಬೇಕು ಅಂತೇಳಿ ಹೇಳಿತ್ತು ಆ ಒಂದು ನಿಯಮಗಳ ಪ್ರಕಾರ. ಇಲ್ಲಿ ನೋಡ್ರಿ ಏನು ಕೊಟ್ಟಿದ್ದಾರೆ, ಆಕಾರ ಮತ್ತು ತೂಕ ಎಷ್ಟಿರಬೇಕು. ಇಲ್ಲಿ ಇದ್ರ ತೂಕ ಎಷ್ಟಿರಬೇಕು ಅಂತಂದರೆ 190ರಿಂದ 220 ಗ್ರಾಮ್ನಷ್ಟು ತೂಕ ಇರಬೇಕು. ಮತ್ತೇನಿರಬೇಕು ಇಲ್ಲಿ, ಅದರ ಒಳ ಸುತ್ತಳತೆ ಎಷ್ಟಿರಬೇಕು? 11ರಿಂದ 12 ಸೆಂಟಿಮೀಟರ್ ಇರಬೇಕು ಅಂತ ಹೇಳ್ತೈತೆ. ಅಲ್ಲಿ ಎಷ್ಟು ಹೇಳಿತು, ಅದು ಒಳಗಿನ ಸುತ್ತಳತೆ 10 ಸೆಂಟಿಮೀಟರ್ ಇರಬೇಕು, ಹೊರಗಿಂದು 16 ಇರಬೇಕು ಅಂತ ಹೇಳಿತ್ತು. ಇಲ್ಲಿ ಎಷ್ಟಿರ್ತದೆ? 11ರಿಂದ 12. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗೆ ಹೊರ ಸುತ್ತಳತೆ ಎಷ್ಟಿರಬೇಕಂದ್ರೆ 17ರಿಂದ 18 ಸೆಂಟಿಮೀಟರ್ ಇರಬೇಕು. ಅಲ್ಲಿ ಎಷ್ಟಿತ್ತು? ಹೊರಗಿನ ರಿಂಗಿನ ಅಂತರ ಅದು 16 ಸೆಂಟಿಮೀಟರ್ ಇತ್ತು. ಇಲ್ಲಿ 17ರಿಂದ 18 ಸೆಂಟಿಮೀಟರ್ ಇದೆ. ಇದ್ರ ದಪ್ಪ ಅಲ್ಲಿ 3 ಸೆಂಟಿಮೀಟರ್ ಇತ್ತು, ಇಲ್ಲಿ 3 ಸೆಂಟಿಮೀಟರ್ ಇದೆ. ಈಗ ಆಟದ ಅವಧಿ ಮತ್ತು ಹೆಚ್ಚಿನ ಒಂದು ಅವಧಿಗಳು ನೋಡಿರಿ. ಎಲ್ಲ ವರ್ಗ ಮತ್ತು ವಿಭಾಗಗಳಿಗೆ ಏನಿರ್ತೈತೆ 10+10 ನಿಮಿಷಗಳಂತೆ 20 ನಿಮಿಷಗಳ ಆಟ ಆಡ್ತಾರೆ. 10+10 ನಿಮಿಷಗಳಂತೆ 20 ನಿಮಿಷಗಳ ಆಟ ಆಡ್ತಾರೆ. ಇಲ್ಲಿ ಹೆಚ್ಚಿನ ಅವಧಿ ನೋಡಿರಿ, ಇಲ್ಲಿ ಏನಾದರೂ 10-20 ನಿಮಿಷದಲ್ಲಿ ಏನಾದರೂ ಪಂದ್ಯಗಳು ಸಮ ಆದರೆ ಏನು ಮಾಡಬೇಕಂದ್ರೆ 20 ನಿಮಿಷದ ನಂತರ ಸ್ಕೋರ್ ಏನಾದರೂ ಸಮ ಆಗಿದ್ದರೆ 5+5 ಅಂದರೆ ಪ್ರತಿಯೊಂದು ತಂಡಕ್ಕೆ 5 ನಿಮಿಷಗಳ ಒಂದು ಆಡಲಿಕ್ಕೆ ಕೊಡಬೇಕು. ಇಲ್ಲಿ 10 ನಿಮಿಷಗಳ ಆಟಕ್ಕೆ ಅವಕಾಶ ನೀಡ್ತಾರೆ. ಇದು ನಾಕೌಟ್ ಮಾದರಿ ಪಂದ್ಯಕ್ಕೆ ಅನ್ವಯಿತ ಆಗ್ತದೆ. ನಾಕೌಟು, ಲೀಗು ಇವೆಲ್ಲ ನಾನು ಹೇಳಿದ್ದೀನಿ. ಹಿಂದಿನ ತರಗತಿ 4 ಕ್ಲಾಸ್ ಮಾಡಿದ್ದೀನಿ, ಇದ್ರ ಬಗ್ಗೆ ನೋಡ್ಕೊಳ್ರಿ. ಅಂತಿಮವಾಗಿ ಹೆಚ್ಚಿನ ಅವಧಿ ನೋಡ್ರಿ, ಅಂತಿಮವಾಗಿ ಇಲ್ಲ 5+5 ಕೊಟ್ಟಾಗೂ ಏನಾದರೂ ಸಮ ಅಂತಂದರೆ ಇಲ್ಲಿ ಹೆಚ್ಚಿನ ಅವಧಿ 10 ನಿಮಿಷಗಳ ಕಾಲಾವಧಿಯಲ್ಲಿ ಮತ್ತೆ ಅಂಕಗಳು ಏನಾದರೂ ಸರಿ ಸಮನಾದರೆ ಅಲ್ಲಿ ಏನು ಮಾಡಬೇಕಂದ್ರೆ ಕಾಲಾವಧಿಗೆ ಬದಲಾಗಿ ಅಂದರೆ ಸಮಯ ಕೊಡುವುದಕ್ಕೆ ಬದಲಾಗಿ 2 ಅಂಕ ಹೆಚ್ಚು ಗಳಿಸಿದವ್ರನ್ನ ಏನು ಮಾಡ್ಬೇಕು, ಇಲ್ಲಿ ವಿಜೇತರು ಅಂತೇಳಿ ಹೇಳಬೇಕು. ಅದು ಟೈಮ್ ಮುಗಿದೋಗಿನ ಮೇಲೆ ಹಂಗೆ ಆಟ ಆಡ್ತಾ ಇರ್ತಾರಲ್ಲ, ಎಡದಿಂದ ಬಲದಿಂದ ಆ ರೀತಿ ಆಡೋ ಟೈಮಿಗೆ ಯಾರು 2 ಅಂಕಗಳು ಹೆಚ್ಚಿಗೆ ಮುಂದೆ ಇರ್ತಾರೋ ಅವರು ವಿಜೇತರು ಅಂತೇಳಿ ಹೇಳ್ತೀವಿ. ಇಲ್ಲಿ ಯಾವುದೇ ಕಾಲಮಿತಿ ಇರೋದಿಲ್ಲ, ಇಲ್ಲಿ ಟೈಮಿಂಗ್ ಇರೋದಿಲ್ಲ. ಈಗ ವಿರಾಮ, ವಿಶ್ರಾಂತಿ ಎಷ್ಟಿರ್ತಂದ್ರೆ ಸೆಟ್ಗಳ ನಂತರ 3 ನಿಮಿಷಗಳ ವಿರಾಮ ಸಮಯ ನೀಡಾಗ್ತದೆ. ಅಂದರೆ ಸೆಟ್ ಮುಗಿದ ನಂತರ 3 ನಿಮಿಷಗಳ ನಂತರ ಏನಾಗ್ತೈತೆ, ಇಲ್ಲಿ ವಿರಾಮ ಇರ್ತೈತೆ. ಇಲ್ಲಿ ಗಮನಿಸಬೇಕಾದಂತಹ ಅಂಶಗಳು ಮತ್ತು ಮುಖ್ಯವಾದಂತಹ ಪ್ರಶ್ನೆಗಳಿದ್ದಾವೆ. ಇದ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ಮಾಡ್ತೀನಿ. ಏಕೆಂದರೆ ಇದು ಇಲ್ಲಿಗೆ ಕಾಂಟ್ಯಾಕ್ಟ್ ಮುಗೀತು. ಮುಂದಿನ ತರಗತಿಯಲ್ಲಿ ಇದ್ರ ಮೇಲೆ ಸಂಬಂಧಪಟ್ಟಂಥ ಪ್ರಶ್ನೆ ತಗೊಂಡು ಬಿಡಿಸೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.